ಅಮ್ಮ ಯಾಕೆ ಎಲ್ಲರನ್ನು ಇಷ್ಟು ಬ್ಲೈಂಡ್ ಆಗಿ ಒಪ್ಕೋತಾಳೆ? ಅತ್ತೆ ಆರ್ತಿ ಅಕ್ಕನ ಬಗ್ಗೆ ಹೇಳಿದ್ರು ಅಂತ ಈ ಘಟ ಮಾಡೋದು ಎಷ್ಟು ಸರಿ? ಈ ಕಡೆ ಅಂಜುನಾದ್ರೂ ಒಪ್ಸೋಣ, ಹೇಗೋ ಒಂದಿನ ಇರಿಟೇಷನ್ ಆದ್ರೂ ಆಮೇಲೆ ಅದ್ ನೆನ್ಪಿರಲ್ಲ ಅನ್ಕೊಂಡ್ರೆ ಅವಳು ಒಪ್ತಿಲ್ಲ. ಶಾಸ್ತ್ರಕ್ಕೆ ಖರ್ಚು ಅಂತ ಏನ್ ಜಾಸ್ತಿ ಆಗಲ್ಲ, ಆದ್ರೂ ಅದನ್ನ ನಾನು ನಿಭಾಯಿಸ್ಬಲ್ಲೆ. ಆದ್ರೆ ಶಾಸ್ತ್ರ ಮಾಡೋದಕ್ಕೆ ನಾನು ಒಪ್ಬೇಕಾ? ಮಾಡೋದ್ ಬೇಡವೇ ಬೇಡ ಅಂತ ರೆಬೆಲ್ ಆಗ್ಬೇಕಾ? ನಾನೇ ದೊಡ್ಡ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಯಾರ್ ಹೆಲ್ಪ್ ಕೇಳೋದು? ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ, ಸಕ್ಕತ್ತಾಗವಳೆ, ಸುಮ್ಮನೆ ನಗ್ತಾಳೆ. ಹಲೋ ವೇದಾಂತ್, ಅಮೂಲ್ಯ, ಕರೆಕ್ಟ್ ಟೈಮ್ಗೆ ಕಾಲ್ ಮಾಡ್ದೆ ನೋಡು. ನಿನ್ ವಾಯ್ಸ್ ಕೇಳಿ ಅರ್ಧ ನೆಮ್ಮದಿ ಆಯ್ತು. ಅನ್ಕೊಂಡೆ ನೀನೇನಾದ್ರೂ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ಯಾ ಅಂತ. ಇಲ್ಲ ನನಗೆ ಸರ್ಪ್ರೈಸ್ ಇದೆ ಬಾ ಅಂತ ಹೇಳಿ ನೀನು ಆಫೀಸಲ್ಲಿ ಇಲ್ಲೇ ಇರೋ ರೀತಿ ಆಗ್ತಿರಲಿಲ್ಲ. ಏನ್ ಪ್ರಾಬ್ಲಮ್ ಹೇಳು, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಸಾಮಾನ್ಯವಾಗಿ ಮನೇಲಿ ಏನೇ ಪ್ರಾಬ್ಲಮ್ ಆದ್ರೂ ನನ್ನ ಹತ್ರ ಒಂದಲ್ಲ ಒಂದ್ ಸೊಲ್ಯೂಷನ್ ಇದ್ದೇ ಇರುತ್ತೆ. ಆದ್ರೆ ಈ ಸಲ ಸೊಲ್ಯೂಷನ್ ಆಮೇಲೆ ಅಂದ್ರೆ ನಾನೇ ಕನ್ಫ್ಯೂಷನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಈಗ ನೀನ್ ಒಬ್ಳೇ ಅಲ್ಲ, ಜೊತೆ ನಾನು ಇದ್ದೀನಿ. ಅದೇನೇ ಇದ್ರು ಇಬ್ರು ಸೇರಿ ಸಾಲ್ವ್ ಮಾಡ್ಬೇಕು. ಏನು ಅಂತ ಹೇಳು. ವೇದಾಂತ್, ನೀನ್ ಎಂತದ್ದೇ ಪ್ರಾಬ್ಲಮ್ ಬಂದ್ರು ಅದನ್ನ ಸಾಲ್ವ್ ಮಾಡ್ತೀಯ. ಆಮೇಲೆ ನಿನ್ ಕೇಪಬಿಲಿಟಿ ಬಗ್ಗೆ ನನಗೆ ಡೌಟ್ ಕೂಡ ಇಲ್ಲ. ಅಂದ್ರೆ ಈ ಸಮಸ್ಯೆ ನಿನ್ ಕೈಲೂ ಬಗೆಹರಿಸೋದಕ್ ಆಗಲ್ಲ ಅನ್ನೋದು ನನ್ ಭಾವನೆ. ಪರವಾಗಿಲ್ಲ, ನನ್ನಿಂದ ಸಮಸ್ಯೆನ ಸಾಲ್ವ್ ಮಾಡೋದಕ್ಕಾಗಲ್ಲ ಅಂತಾನೆ ಅಂದ್ಕೊಳ್ಳೋಣ. ಆದ್ರೆ ನಿನ್ನ ಮನಸ್ಸಲ್ಲಿರೋ ಟೆನ್ಷನ್ ನನ್ನ ಕಡೆ ಸ್ವಲ್ಪ ಶೇರ್ ಆದ್ರೆ ನಿನಗೆ ಅದನ್ನ ಹಂಚ್ಕೊಂಡೇನೋ ಸಮಾಧಾನ ಆದ್ರೂ ಇರುತ್ತಲ್ವಾ? ಹೇಳು, ಏನ್ ಪ್ರಾಬ್ಲಮ್? ಸರಿ ಹೇಳ್ತೀನಿ. ಅಳಿಯಂದ್ರೆ ನೀವೆಲ್ಲೋಗಿದ್ರಿ? ನೀವಿರ್ಬೇಕಿತ್ತು. ಅದು ಅತ್ತೆ, ಒಂದು ಮುಖ್ಯವಾದ ಕೆಲಸ ಇತ್ತು. ಒಂದು ದೊಡ್ಡ ಗಂಡಾಂತರದಿಂದ ಬಚಾವಾಗಿ ಈಗ ಬರ್ತಾ ಇದ್ದೀನಿ. ಕೆಲಸ ಯಾವಾಗ್ಲೂ ಇರುತ್ತೆ ಅಳಿಯಂದ್ರೆ, ಆದ್ರೆ ಒಂದ್ಸಲ ಕುಟುಂಬ ಒಡೆದೋದ್ರೆ ಮತ್ತೆ ಮೊದ್ಲಿನ ತರ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಅತ್ತೆ, ಏನ್ ಹೇಳ್ತಾ ಇದ್ದೀರಾ? ಏನೇನೋ ಆಗೋಗಿದೆ ಅಳಿಯಂದ್ರೆ. ನೀವಿಲ್ದೇ ಇರೋ ಟೈಮ್ನಲ್ಲಿ ಮನೆಯಲ್ಲಿ ನಡಿಬಾರ್ದು ನಡೆದಿದೆ. ಹೌದಾ? ಏನಾಯ್ತು? ವೇದಾಂತ್ ಕೂಡ ಇರ್ಲಿಲ್ವಾ? ಏನ್ ಸಮಸ್ಯೆ ಆಯ್ತು? ವೇದಾಂತಗ ಅಷ್ಟೇ ಅಲ್ಲ, ಸಾರ್ಥಕಕ್ಕೂ ಸರಿಯಾಗಿ ಗೊತ್ತಿಲ್ಲ. ಅದೇನಾದ್ರೂ ಗೊತ್ತಾದ್ರೆ ಮನೆಯಲ್ಲಿ ದೊಡ್ಡ ರಾಧ ಅಂತಾನೆ ಆಗೋದು ಅನುಮಾನನೇ ಇಲ್ಲ. ಅತ್ತೆ, ನಿಮ್ ಮಾತು ಕೇಳ್ತಾ ಇದ್ರೆ ನಂಗೆ ಭಯ ಆಗ್ತಾ ಇದೆ. ನನಗೂ ಅದೇ ಆಗ್ತಾ ಇದೆ ಅಳಿಯಂದ್ರೆ. ನನ್ ಮಗಳು ನನ್ ಮಾತನ್ನ ಕೇಳೋದ್ ಬಿಟ್ಟು ಎಷ್ಟೋ ವರ್ಷ ಆಯ್ತು. ಅದಕ್ಕೆ ನೀವಿರ್ಬೇಕು ಅಂತ ಅನಿಸ್ತಾ ಇತ್ತು. ನೀವಿದ್ದಿದ್ರೆ ಪರಿಸ್ಥಿತಿ ಈ ರೀತಿ ಕೈ ಮೀರಿ ಹೋಗ್ತಾ ಇರ್ಲಿಲ್ಲ. ಅತ್ತೆ, ನೀವು ಅವಾಗಿಂದ ವಿಷಯ ಏನು ಅನ್ನೋದ್ ಬಿಟ್ಟು ಬಾಕಿ ಎಲ್ಲ ಮಾತಾಡ್ತಾ ಇದ್ದೀರಾ. ನಾನ್ ಕೂಡ ತುಂಬಾನೇ ಕ್ರಿಟಿಕಲ್ ಕಂಡೀಷನ್ ಅಲ್ಲಿದ್ದೆ. ಮನೇಲಿ ಏನೇ ಆಗಿದ್ರು ನನ್ನ ಪರಿಸ್ಥಿತಿಗಿಂತ ಕೆಟ್ಟದಾಗ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಪ್ಲೀಸ್, ಏನಾಯ್ತು ಅಂತ ಹೇಳಿ. ಆರ್ತಿನ ವಿಕ್ಕಿ ಮನೆ ಬಿಟ್ಟು ಕಳಿಸಿದ್ದಾನೆ. ನನ್ನ ಪ್ರಕಾರ ನೀವು ಎಂತ ಸ್ಥಿತಿಯಲ್ಲಿದ್ರು ಇದೇ ಗಂಭೀರವಾದ ವಿಚಾರ ಅಂದುಕೊಡ್ತೀನಿ. ವಾಟ್? ಆರ್ತಿನ ವಿಕ್ಕಿ ಮನೆಯಿಂದ ಆಚೆ ಕಳ್ಸಿದಾನ? ಅತ್ತೆ, ಏನ್ ಹೇಳ್ತಾ ಇದ್ದೀರಾ? ಸುಹಾಸಿನಿ, ಇದೆಲ್ಲ ಆಗೋವರೆಗೆ ಏನ್ ಮಾಡ್ತಾ ಇದ್ದೆ? ಅಮ್ಮ, ನಾನ್ ನನ್ ಗಂಡನ ಹತ್ರ ಒಂದ್ 5 ನಿಮಿಷ ಮಾತಾಡ್ಬೇಕು. ನೀ ಹೊರಗಡೆ ಇರ್ತೀಯಾ? ಸುಹಾಸಿನಿ, ನಾನ್ ಮಾತಾಡ್ತೀನಿ. ಅಮ್ಮ, ಈಗ ಅಂಜುನು ಶಾಸ್ತ್ರಕ್ಕೆ ಒಪ್ತಿಲ್ಲ, ಅಮ್ಮನು ಶಾಸ್ತ್ರ ಬಿಡೋದಕ್ಕೆ ರೆಡಿ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾನು ಯಾರ ಪರ ವಹಿಸ್ಬೇಕು, ಯಾವ್ದಕ್ ಸಪೋರ್ಟ್ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ. ನೀನು ಯಾವ ತರ ಸಿಕ್ಕಾಕೊಂಡಿದ್ಯಾ ಅಂತ ನನಗೆ ಅರ್ಥ ಆಯ್ತು. ಯೋಚನೆ ಮಾಡಬೇಡ, ನಾನೇನೋ ಮಾಡ್ತೀನಿ. ಹಲೋ ಹಲೋ ವೇದಾಂತ್, ನಾನು ಆಫೀಸಿಂದ ಓಡ್ ಬಂದಿದ್ ನೋಡಿ ಕೋಪ ಮಾಡ್ಕೋತಾನೆ ಅನ್ಕೊಂಡೆ, ಆದ್ರೆ ಕೋಪನೇ ಮಾಡ್ಕೊಳ್ಳಿಲ್ಲ. ಈಗ
ಈಗ ಈ ವಿಚಾರದಲ್ಲಿ ನಿನ್ಗೇನು ಮಾಡಕ್ಕಾಗಲ್ಲ ಅಂದ್ರೆ ಅವ್ನ್ ಅದಕ್ಕೂ ನಾನೇನೋ ಮಾಡ್ತೀನಿ ಅಂದ ಏನ್ ಮಾಡ್ಬೋದು? ಅಲ್ಲ ಇವನೇನ್ ಸೂಪರ್ ಮ್ಯಾನ? ಎಲ್ಲದಕ್ಕೂ ಇವನ ಹತ್ರ ಹೇಗ್ ಸೊಲ್ಯೂಷನ್ ಇರುತ್ತೆ? ಇದ್ರಲ್ಲಿ ಇವನ ಹತ್ರ ಸೊಲ್ಯೂಷನ್ ಇದೆಯಾ ಅಥವಾ ಏನಾದ್ರೂ ಟ್ರೈ ಮಾಡ್ತಾನ? ಇವನ್ ಕಾಲ್ ಬರೋದಕ್ಕೂ ಮುಂಚೆ ಬರೀ 2 ಯೋಚನೆ ಇತ್ತು, ಈಗ 3 ಆಯ್ತು. ಅಯ್ಯೋ ಬಜ್ರಂಗಿ. ಮಾತಾಡು ಸುಹಾಸಿನಿ. ಇಷ್ಟೆಲ್ಲ ನಿನ್ ಕಣ್ಣೆದ್ರು ನಡೆದು ಯಾಕೆ ಸುಮ್ನಿದ್ದೆ? ನಾನಿಲ್ಲ ಅಂದ್ರೂ ನೀ ಇಲ್ಲೇ ಇದ್ದೆ ತಾನೆ, ಮತ್ ಹೇಗಿದೆಲ್ಲ ಆಗೋದಕ್ ಬಿಟ್ಟೆ? ನೀನ್ ಒಂದ್ ಮಾತು ಹೇಳಿದ್ರೆ ವಿಕ್ರಾಂತ್ ಅಲ್ಲ ವೇದಾಂತ್ ಕೂಡ ಇಲ್ಲ ಅಂತಿರ್ಲಿಲ್ಲ. ಏನ್ ನಡೀತು? ಕರೆಕ್ಟ್. ಮೊದ್ಲು ನಮ್ಮನೆ ಪರಿಸ್ಥಿತಿ ಹಾಗೆ ಇತ್ತು. ಆದ್ರೆ ಯಾವಾಗ ನನ್ನ ಮಕ್ಕಳು ಆ ಪರಿಮಳ ಮಕ್ಕಳು ಸಾವಾಸ ಮಾಡಿದ್ರೋ ನನ್ನ ಮಾತಿಗೆ ಅವ್ರ ಮನ್ಸಲ್ಲಿ ಬೆಲೆ ಕಮ್ಮಿ ಆಗಿದೆ. ಈ ಬದಲಾವಣೆಗೆ ಅವರೇ ನೇರವಾಗಿ ಹೊಣೆ. ಇದ್ರಲ್ಲಿ ನನ್ ತಪ್ಪು ಏನೂ ಇಲ್ಲ. ಇದು ನನ್ ಪ್ರಶ್ನೆಗೆ ಉತ್ತರ ಅಲ್ಲ. ಮನೆಯಲ್ಲಿ ಏನ್ ನಡೀತು? ವಿಕ್ಕಿ ಯಾಕಂಗ್ ನಡ್ಕೊಂಡ? ಕಿರ್ಚ್ಬೇಡಿ, ನನಗಿಷ್ಟ ಆಗಲ್ಲ ಅದು. ವಿಕ್ಕಿ ವೇದಾಂತ್ ಕೊಟ್ಟಿದ್ದ 50 ಲಕ್ಷನ ಆರ್ತಿ ಕೈಲಿ ಕೊಟ್ಟಿದ್ನಂತೆ. ಅದ್ರಲ್ಲಿ ಒಂದಿಷ್ಟು ಹಣನ ಆರ್ತಿ ಏನೋ ಮಾಡಿದಾಳೆ. ಅವ್ರ ಮನೆ ಕೊಟ್ಲ ಅಥವಾ ಏನ್ ಮಾಡಿದ್ಲೋ ನನಗೂ ಗೊತ್ತಿಲ್ಲ. ಆರ್ತಿ ಮನ್ಸಲ್ಲಿ ಹಣದಾಸೆ ಇದೆ ಅನ್ನೋದು ವಿಕ್ಕಿಗೂ ಗೊತ್ತಾಗಿದೆ. ಮೊದ್ಲು ಯಾವ್ದೋ ಒಂದು ದುಡ್ಡಿನ ವಿಚಾರಕ್ಕೆ ಅವ್ರಿಬ್ರು ಕಚ್ಚಾಡ್ಕೊಂಡಿದ್ರು. ಈಗ ಮತ್ತೆ ಅದೇ ರಿಪೀಟ್ ಆಗಿರೋದ್ರಿಂದ ವಿಕ್ಕಿ ಕೋಪ ನೆತ್ತಿಗೇರಿದೆ. ಅದಕ್ಕೆ ಸಿಟ್ಟಲ್ಲಿ ಅವಳನ್ನ ಹೊರಗಾಕಿದಾನೆ ಅಷ್ಟೇ. ಛೇ, ಎಂತ ಕೆಲ್ಸ ಆಗೋಯ್ತು. ಆ ಹಣನ ಆರ್ತಿ ತಗೊಂಡಿಲ್ಲ. ತಗೊಂಡಿಲ್ಲ? ಅದ್ ನಿಮ್ಗೆ ಹೇಗ್ ಗೊತ್ತು? ಹೇಗ್ ಗೊತ್ತು ಅಂದ್ರೆ ಆ ಹಣ ತಗೊಂಡಿರೋದು ನಾನು. ಇನ್ಮೇಲಿಂದ ಇದು ನಿಮ್ಮನೇನೆ. ನಿಮ್ಗೆ ಹೇಗ್ ಬೇಕೋ ಹಾಗಿರಿ. ನಿಮ್ ಜೊತೆ ನಾನಿದ್ದೀನಿ. ಅಷ್ಟಕ್ಕೂ ನಿಮ್ ಕೈ ಹಿಡ್ಕೊಂಡಿದ್ದು ನಿಮ್ ಗಂಡನೇ ಅಲ್ವಾ? ನೀವು ನಕ್ಕಿದ್ರು ಚಂದ, ಕೋಪ ಮಾಡ್ಕೊಂಡ್ರು ಚಂದ, ನಾಚ್ಕೊಂಡ್ರು ಚಂದ. ನನ್ನ ಪಾಲಿನ ವಿಶ್ವ ಸುಂದರಿ ಕಂಡ್ರೆ ನೀವು. ಅಲ್ಲಲ್ಲ, ಜಗತ್ ಸುಂದರಿ. ಮೋನಾಲಿಸಾನೇ ಸುಂದರಿ ಅಂತ ಅಂದ್ರು, ಆದ್ರೆ ನೀವು ಅವಳನ್ನು ಮೀರಿಸಿರ. ಆದ್ರೆ ಸೌಂದರ್ಯ ನನಗ್ ಮಾತ್ರ ಮೀಸಲು. ನೋಡಕ್ಕೆ 2 ಕಣ್ ಸಾಲಲ್ಲ. ಅರೆ ಎಷ್ಟು ಚೆನ್ನಾಗಿ ನಾಚ್ಕೊಳ್ತೀವಿ. ಬರ್ಕೊಂಬಂದಿದ್ದು ವಾಯಟ್ ಮಾಡಿದ್ದು ಅಷ್ಟೇ. ಕೆಲವು ಚಿಕ್ಕ ರೊಮ್ಯಾನ್ಸು ನಿಮ್ಗೆ ಇನ್ನೂ ಗೊತ್ತಿಲ್ಲ ಆರ್ತಿಯವ್ರೆ. ಒಂದೊಂದಾಗಿ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಸುಮ್ನೆ ಇರಿ ನೀವು. ಆರ್ತಿಯವ್ರೆ, ಸೆರಗು ಸೆರಗು ಒದ್ದೆ ಆಗುತ್ತೆ, ಆಮೇಲೆ ಒಣಗುತ್ತೆ. ಆಯ್ತು ತಗೊಂಡು. ಈಗಲೇ ಈ ವಿಚಾರನ ವಿಕ್ಕಿಗೆ ಹೇಳಿ ಎಲ್ಲ ಕ್ಲಿಯರ್ ಮಾಡ್ತೀನಿ.
ಶ್ರೀಧರ್ ನಿಂತ್ಕೊಳ್ಳಿ. ಇವ್ರನ್ನ ಬಿಟ್ರೆ ವಿಕ್ಕಿ ಹತ್ರ ಏನೇನೋ ಮಾತಾಡಿ ಮತ್ತೆ ಆರ್ತಿನ ಇಲ್ಲಿ ಕರ್ಕೊಂಡ್ ಬರೋ ಹಾಗೆ ಮಾಡ್ಬಿಡ್ತಾರೆ. ನೋ, ನಾನು ಏನಾದ್ರೂ ಮಾಡ್ಲೇಬೇಕು. ಬೇಗ ವಿಷಯ ಏನು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಮಾತಾಡ್ಬೇಕಾದ್ರೆ ಅರ್ಧದಲ್ಲೇ ಎದ್ದು ಹೋದ್ರೆ ನೀವ್ ವಾಪಸ್ ಬರೋ ತನಕ ಕಾಯ್ಕೊಂಡ್ ಕೂತಿರೋದಕ್ಕೆ ನಾನು ನಮ್ಮಮ್ಮ ವೈಜಯಂತಿ ಅಲ್ಲ, ಸುಹಾಸಿನಿ ವಸಿಷ್ಠ. ಬಾಯ್ ತಪ್ಪಿ ಹೇಳಿದ್ರು ಅಥವಾ ಹೇಳ್ಬೇಕು ಅಂತಾನೆ ಹೇಳಿದ್ರು ನನಗ್ ಗೊತ್ತಿಲ್ಲ. ಆದ್ರೆ ಶುರು ಮಾಡಿದ್ದನ್ನ ಮುಗ್ಸ್ ಹೋಗಿ. ನಿನ್ನ ಹತ್ರ ಅದನ್ನೆಲ್ಲ ಹೇಳೋದಕ್ಕಿಂತ ಮೊದಲು ಇದನ್ನೆಲ್ಲ ವಿಕಿಗೆ ಹೇಳಬೇಕು. ಯಾಕಂದ್ರೆ ಸದ್ಯಕ್ಕೆ ನನಗೆ ಅದೇ ಇಂಪಾರ್ಟೆಂಟ್. ಶ್ರೀಧರ್, ನೀವ್ ಯಾರನ್ನ ನೆಗ್ಲೆಕ್ಟ್ ಮಾಡಿ ಹೋಗ್ತಾ ಇದೀನಿ ಅನ್ನೋ ಕಲ್ಪನೆ ನಿಮ್ಗಿದ್ಯಾ? ಈ ಸುಹಾಸಿನಿ ಮುಂದೆನೂ ಸುಹಾಸಿನಿಯಾಗೆ ಇರ್ಬೇಕು ಅಂದ್ರೆ ನನ್ನ ಹತ್ರ ಈ ನೆಗ್ಲಿಜೆನ್ಸಿ ಎಲ್ಲ ಇಟ್ಕೋಬೇಡಿ. ನಾನು ಕೇಳಿದಕ್ಕೆ ನನಗೆ ಆನ್ಸರ್ ಬೇಕೇ ಬೇಕು. ಹೇಳ್ತೀನಿ, ಆದ್ರೆ ಮೊದಲು ವಿಕ್ಕಿಗೆ ಹೇಳಿ ಆಮೇಲೆ ಹೇಳ್ತೀನಿ. ಬೇಕಾಗಿಲ್ಲ, ಮೊದ್ಲು ನನಗ್ ಹೇಳಿ ಆಮೇಲೆ ಇಲ್ಲಿಂದ ಹೋಗಿ. 2 ನಿಮಿಷದಲ್ಲಿ ಪ್ರಪಂಚ ಪ್ರಳಯ ಆಗಲ್ಲ. ನೀವ್ ಯಾಕೆ ಆರ್ತಿ ಹತ್ರ ದುಡ್ಡು ಇಸ್ಕೊಂಡ್ರಿ? ಶ್ರೀಧರ್ ಮಧುಸೂದನ್, ನಾನು ಕೇಳಿದ್ದು ಬರ್ಲಿಲ್ಲ ಅಂದ್ರೆ ನಾನೇ ನಿನ್ನ ಪಾಲಿನ ಯಮ ಆಗ್ತೀನಿ. ನನ್ನ ಗಡಿಯಾರದಲ್ಲಿ ನಿನ್ನ ಸಮಯ ನೀನ್ ಈ ಕಾಲ್ ಪಿಕ್ ಮಾಡಿದ ಕ್ಷಣದಿಂದನೇ ಶುರುವಾಗಿದೆ. ನೀನು ಮತ್ತೆ ನಿನ್ನ ಹೆಂಡತಿ ಅದೇ ವೇದಾಂತ್ ವಸಿಷ್ಠನಿಂದ ಮುಚ್ಚಿಟ್ಟಿರೋ ಸತ್ಯಗಳೆಲ್ಲಾನು ನನಗ್ ಚೆನ್ನಾಗ್ ಗೊತ್ತು. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂದ್ರೆ ನಮ್ಮ ಈ ಕನ್ವರ್ಸೇಷನ್ ಯಾರಿಗೂ ಹೇಳದೆ ನಾಳೆ ಸಂಜೆ ಒಳಗೆ ನಾನು ಹೇಳಿದ ಜಾಗಕ್ಕೆ ನಾನು ಹೇಳಿದ್ದನ್ನ ತಲುಪಿಸು. ನಿನ್ನ ಹೆಂಡತಿ ಬಹಳ ಜಾಣೆ. ಈ ವಿಷಯನ ಅವಳಿಗೂ ಸೇರಿ ಯಾರಿಗೂ ಗೊತ್ತಾಗದ ಹಾಗೆ ಕೆಲಸ ಮಾಡಿ ಮುಗಿಸೋದು ನಿನ್ನ ಜವಾಬ್ದಾರಿ. ನಿನ್ನ ಹಣ ತಲುಪೋದು 5 ನಿಮಿಷ ಲೇಟ್ ಆದ್ರೂ ಆಟೋಮೆಟಿಕ್ ಆಗಿ ನಿನ್ನ ಮಗನ ಅಫಿಷಿಯಲ್ ಮೇಲ್ ಐಡಿಗೆ ಡೀಟೇಲ್ಸ್ ಸೆಂಡ್ ಆಗಿರುತ್ತೆ. ಮಿಸ್ಟರ್ ಕೊಳ್ಳಿದಬ್ಬ, ನೀವ್ ಯಾಕೆ ನಮ್ಮ ಮನೆಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀರಾ ಅಂತಾನೆ ಅರ್ಥ ಆಗ್ತಿಲ್ಲಪ್ಪ. ಹಾಗಂದ್ರೆ ಎಕ್ಸಾಂಪಲ್ ಬೇಕು ಅಂದ್ರೆ ನಮ್ಮ ಹತ್ರ ತುಂಬಾ ಇದೆ. ಲೆಟ್ ಮಿ ಎಕ್ಸ್ಪ್ಲೇನ್. ಅಂಜುನ ವರ್ಕ್ ಮಧ್ಯದಲ್ಲಿ ಮನೆ ಕರ್ಕೊಂಡ್ ಬಂದೆ. ಅಮ್ಮಂಗೆ ಶಾಸ್ತ್ರಕ್ಕೆ ಹಣ ಸಹಾಯ ಮಾಡ್ತೀನಿ ಅಂದೆ. ಅದು ಅಲ್ದೆ ಇದಕ್ಕೂ ಮೊದಲು ಆರ್ತಿ ಅಕ್ಕನ ಕಾಪಾಡೋದ್ರಿಂದ ಹಿಡಿದು ನಮಗ್ ಬೇಕಾದಷ್ಟು ಉಪಕಾರ ಮಾಡಿದ್ಯಾ. ಸೊ ಏನ್ ಮಾಡಬಾರ್ದಾ? ಮಾಡಬಾರ್ದು ಅಂತಲ್ಲ, ಇಷ್ಟೆಲ್ಲ ಉಪಕಾರ ಮಾಡಿದಿರಲ್ಲ, ಇದ್ರ ಹಿಂದೆ ಏನಾದ್ರೂ ಸೀಕ್ರೆಟ್ ಇದೆಯಾ ಅಂತ. ಸೀಕ್ರೆಟ್ ಏನಿರುತ್ತೆ? ನೀವೊಂಥರ ದೊಡ್ಡ ಸೀಕ್ರೆಟ್ ರಾಜ, ಜೇಮ್ಸ್ ಬಾಂಡ್ 007. ನೀವು ವೇದಾಂತ್ ಬಾವ ಅಣ್ಣ ತಮ್ಮ ಅನ್ನೋ ವಿಷಯನೇ ಮುಚ್ಚಿಟ್ಟವ್ರಲ್ವಾ ನೀವು? ಬೇರೆ ಯಾರಾದ್ರೂ ಆಗಿದ್ರೆ ನಾವ್ ಯಾರು ಗೊತ್ತಲ್ಲ, ವಸಿಷ್ಠನ್ ಮನೆಯವರು ದಿ ಗ್ರೇಟ್ ವೇದಾಂತ್ ವಸಿಷ್ಠನ್ ತಮ್ಮ ಅಂತ ಹೇಳ್ಕೊಂಡು ಓಡಾಡಿರೋರು. ಕಾಲ್ ಇಳಿಯೋಕೆ ಎಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಕಾಯ್ತಿರ್ತೀರಾ ಅಲ್ವಾ? ಹಾಗಾದ್ರೆ ನೀವ್ ಅನ್ಕೊಂಡಾಗೆ ಸೀಕ್ರೆಟ್ ಇದೆ. ಏನು ಅಂತ ಕೇಳ್ಬೋದಾ? ನೀನ್ ಕೇಳ್ದೆ ಇದ್ರು ಹೇಳ್ತೀನಿ. ನಾನ್ ಇಷ್ಟೆಲ್ಲ ಮಾಡಿದ್ದು ಯಾರಿಗೂ ಅಲ್ಲ, ಇದು ಬರೀ ನಿನ್ ಫ್ಯಾಮಿಲಿ ಅಲ್ಲ, ನನ್ ಫ್ಯಾಮಿಲಿ. ಏನೋ ಹೇಳ್ಬೇಕು ಅನ್ಕೊಂಡೆ, ಏನೂ ಆಗ್ಲಿಲ್ಲ. ಆಕ್ಚುಲಿ ನೀನ್ ಇಷ್ಟ ಅಂತ ಹೇಳೋಕೆ ಪೀಟಿಕೆ ಹಾಕಿದ್ದು ಕಣಪ್ಪ. ನನ್ಗಂತೂ ಹೇಳಕ್ಕಾಗ್ಲಿಲ್ಲ, ನೀನು ದೊಡ್ಡ ಗುಂಡೆದು. ವಾಟ್ ದ ಹೆಲ್? ನೀವ್ ಹೇಳ್ತಾ ಇರೋದ್ ನಿಜನಾ? ನನಗ್ ನಿನ್ ಮೇಲೆ ಅಸಮಾಧಾನ ಇರ್ಬೋದು, ಆದ್ರೆ ನಾನು ಯಾವತ್ತೂ ನಿನ್ ಜೊತೆ ಸುಳ್ಳು ಹೇಳಿಲ್ಲ. ಹಾಗಾದ್ರೆ ಅವ್ರು ಯಾರು? ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ, ಆದ್ರೆ ಅವ್ರಿಗೆ ನಮ್ಮಿಬ್ರು ಹಳೆ ರಹಸ್ಯಗಳೆಲ್ಲ ಚೆನ್ನಾಗಿ ಗೊತ್ತು. ನನಗೆ ಬೇರೆ ದಾರಿನೇ ಇರ್ಲಿಲ್ಲ. ಅದಕ್ಕೆ ಅವ್ರು ಹೇಳಿದಷ್ಟು ಹಣನ ಅವ್ರು ಹೇಳಿದ ಜಾಗಕ್ಕೆ ಹೋಗಿ ಕೊಟ್ಟು ಬಂದೆ. ಇಂಥ ವಿಚಾರದಲ್ಲಿ ನೀವ್ ಯಾಕೆ ಗುಟ್ಟು ಮಾಡ್ತೀರಾ ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ. ಇದನ್ನೆಲ್ಲ ನನಗ್ ಮೊದ್ಲೇನೆ ಹೇಳ್ಬೋದಾಗಿತ್ತಲ್ವಾ ಶ್ರೀಧರ್? ಛೇ, ಇದೆಲ್ಲ ಜೇಂಡೆದೆ ಕೆಲ್ಸ ಇರ್ಬೇಕು. ಕದೀಮ ಜೇಂಡೇನ? ಅವರಿಗೆ ನಮ್ ದುಡ್ಡಿನ ಅವಶ್ಯಕತೆ ಏನಿದೆ? ನೋನೋ, ಇದು ಜೇಂಡೆ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇದವ್ರ ಕೆಲಸ ಅಲ್ಲ.
ಇದನ್ನ ಮಾಡಿರೋರು ಯಾರೋ ಪ್ರೊಫೆಷನಲ್ಗಳು. ನಮ್ ರಹಸ್ಯಗಳನ್ನ ಗೊತ್ತಿರೋ ಫೈಲನ್ನ ನನಗೆ ಕೊಟ್ಟು ದುಡ್ಡಿಸ್ಕೊಂಡು ಹೋದ್ರು. ಯಾಕಕ್ಕೆ ಏನಾದರೂ ಪ್ರಾಬ್ಲಮ್ಮಾ? ಚೇಚೆ ಹಾಗೆಲ್ಲ ಏನೂ ಇಲ್ಲಪ್ಪ. ಮತ್ತೆ ಹೇಳ್ತಾ ಇದ್ದೀರಾ? ಓ ಅದಾ ಅಡ್ಗೆ ಮಾಡ್ತಿದ್ನಲ್ವಾ, ಈರುಳ್ಳಿ ಹೆಚ್ಚಿದ್ದೆ, ಅದಕ್ಕೆ ಕಣ್ಣಲ್ಲಿ ನೀರು ಬರ್ತಿದೆ ಅಷ್ಟೇ. ಈರುಳ್ಳಿನ? ಇಲ್ಲಿ ಈರುಳ್ಳಿನ ಇಲ್ವಲ್ಲ? ಒಂದ್ ನಿಮಿಷ ಬಂದೆ. ಅಂದ್ರೆ ಏನೋ ಸಮಸ್ಯೆ ಇದೆ. ಅಮ್ಮ ಅನುಮಾನ ಪಟ್ಟಿದ್ದೇನಾದ್ರು? ಚಿಕ್ಕಮ್ಮ ಬಂದೆ ಕಣ. ಸಾರ್ಥಕ, ಇದೇನೋ ಮುಖ ಎಲ್ಲ ಗಾಯ ಮಾಡ್ಕೊಂಡ್ಬಿಟ್ಟಿದ್ಯಾ? ಚಿಕ್ಕಮ್ಮ, ಅದು ನಾನು ವೇದಾಂತ ಅವರು ಕಾರಲ್ಲಿ ಬರ್ತಿದ್ವಾ, ನಾನ್ ಫೋನ್ ನೋಡ್ತಾ ಕೂತಿದ್ದೆ. ಸಡನ್ ಆಗಿ ಯಾವ್ದೋ ನಾಯಿ ಅಡ್ಡ ಬಂತು ಅಂತ ಬ್ರೇಕ್ ಹಾಕಿದ್ರು, ನನ್ ಮೂತಿ ಹೊಡ್ಕೊಂಡೆ. ಅಲ್ಲ ಕಣೋ, ಕಾರಲ್ಲಿ ಕೂತ್ಕೊಂಡಾಗ ಅದೇನೋ ಹಿಂಗ್ ಹಾಕೋತಾರಲ್ಲ, ಹಾಕೊಂಡಿರ್ಲಿಲ್ವಾ? ಸೀಟ್ ಬೆಲ್ಟ್ ಹಾಕಿರಲ್ಲ, ಅದಕ್ಕೆ ಹೀಗಾಯ್ತು. ಅಯ್ಯೋ, ಎಂತ ಮುದ್ದಾದ ಮುಖನ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲೋ. ಚಿಕ್ಕಮ್ಮ, ಆಗಿರೋದೊಂದು ಸಣ್ಣ ಸ್ಕ್ರಾಚ್ ಅಷ್ಟೇ. ಈ ವೇದಾಂತ ಅವರು ದೃಷ್ಟಿ ಪಡ್ತಾರ 2 ದೊಡ್ಡ ಬ್ಯಾಂಡೇಜ್ ಹಾಕ್ಸ್ಕೊಂಡ್ ಕರ್ಕೊಂಡ್ ಬಂದಿದ್ದಾರೆ. ಅದ್ ಸರಿ, ಈ ವಿಷಯ ನಿನ್ ಹೆಂಡತಿಗೆ ಹೇಳಿದ್ಯಾ? ಗೊತ್ತಾಗದೆ ಇರುತ್ತಾ? ಈ ವೇದಾಂತ ಅವ್ರು ಹೇಳಿದ್ದು ಆಯ್ತು, ಆಗ್ಲೇ ಒಂದ್ ರೌಂಡ್ ರಾಮಾಯಣನೂ ಆಯ್ತು, ಅವಳನ್ನ ಸಮಾಧಾನ ಮಾಡಿದ್ದು ಆಯ್ತು. ಬಸ್ರಿ ಹುಡುಗಿಗೆ ಅದೇನ್ ತೊಂದರೆ ಕೊಡ್ತೀರಪ್ಪ ನೀವೆಲ್ಲ? ಈಗ ಅವಳು ಬೈದಿದ್ ಸಾಕು ಅಂತ ನೀವು ಶುರು ಹಚ್ಕೊಂಡ್ರ? ಸರಿ, ಅವಾಗಿಂದ ವೇದಾಂತು 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 ಅಂತಿದೆಯಲ್ಲ, ಎಲ್ಲಿ ಅವನು? ಬಂದ್ರು ನೋಡಿ. ವೇದಾಂತ್, ನಿನ್ನ ನೋಡಿ ತುಂಬಾ ಖುಷಿ ಆಯ್ತಪ್ಪ. ಸಾರ್ಥಕ, ನಿನ್ ಜೊತೆಗೆ ವೇದಾಂತ್ನ ಕರ್ಕೊಂಡ್ ಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಬಾಪ ಕೂತ್ಕೋ. ಫಾರ್ಮಾಲಿಟೀಸ್ ಎಲ್ಲ ಬೇಡಮ್ಮ. ಚೆನ್ನಾಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ನಿಮ್ಮನೇಲಿ ಎಲ್ರು ಹೇಗಿದ್ದಾರೆ? ಎಲ್ರೂ ಚೆನ್ನಾಗಿದ್ದಾರೆ. ಏನೋಪ್ಪ, ನೀವಿಬ್ರು ತುಂಬಾ ಅಪರೂಪ ಆಗ್ಬಿಟ್ರಿ. ಏನ್ ಚಿಕ್ಕಮ್ಮ ನೀವು ಆಗಾಗ ಬರ್ತಾನೆ ಇರ್ತೀನಿ ಅಪರೂಪ ಅಂತೆ. ಸುಮ್ನೆ ಮಾತಕ್ ಹಾಗೆ ಹೇಳ್ತೀಯ ಅಷ್ಟೇ. ಇನ್ ವೇದಾಂತ್ ಬಿಡು, ಸುಮ್ನೆ ಅವ್ನು ಹಾಗೆಲ್ಲ ಬರೋನೇ ಅಲ್ಲ. ನೀವ್ ಯಾಕೆ ನನಗೆ ಆ ಥರದವನು ಅಂತ ಬೋರ್ಡ್ ಹಾಕ್ತಿದ್ದೀರಾ? ಇಲ್ಲಿ ಬರ್ಬೇಕಾಗಿರೋ ಸಮಯದಲ್ಲಿ ನಾನು ಯಾವತ್ತು ಬಂದಿಲ್ಲ ಅದನ್ನ ಹೇಳಿ. ಈಗಲೂ ಅಷ್ಟೇ, ಅಂಜು ವಿಷಯ ಗೊತ್ತಾಯ್ತು, ಹಾಗೆ ಹೊರಟು ಬಂದ್ವಿ. ಇನ್ನು ಲೆಕ್ಕಾಚಾರ ನಿಜವಾಗ್ಲೂ ಮಾಡ್ಬೇಕು ಅಂದ್ರೆ ನೀವು ನಮ್ಮ ಮನೆಗೆ ಎಷ್ಟು ಸಲ ಬಂದಿದ್ದೀರಾ ಹೇಳಿ? ವೇದಾಂತ್, ನೀನ್ ಹಾಗೆಲ್ಲ ಲೆಕ್ಕಾಚಾರ ಮಾಡಬಾರ್ದು. ನಮಗ್ ವಯಸ್ಸಾಗ್ತಿದ್ಯಪ್ಪ, ಓಡಾಡ್ಕೊಂಡು ಸುಸ್ತು ಮಾಡ್ಕೊಳಕ್ ಆಗಲ್ಲ. ನೀವುಗಳು ವಯಸ್ಸಿನ ಹುಡುಗರು, ಆಗಾಗ ಬರ್ತಿರ್ಬೇಕು. ಖಂಡಿತವಾಗ್ಲೂ ಬರ್ತೀನಿ. ಈಗಂತೂ ಮೊದಲಿಗಿಂತ ಜಾಸ್ತಿ ಹತ್ರ ಆಗಿದ್ದೀನಲ್ಲ. ನನಗೆ ಮರ್ತೇ ಹೋಗಿದೆ ಕಣಪ್ಪ. ನಿಜ ಹೇಳ್ಬೇಕು ಅಂದ್ರೆ ನಮ್ಗಿವತ್ ಮೈಲ್ಗೆ. ನಿಮ್ ಮನೇಲಿ ನಿಮ್ ತಾಯಿಗೆ ಈ ವಿಷಯ ಗೊತ್ತಾದ್ರೆ ಮುನ್ಸ್ಕೋತಾರೇನೋ? ನಾವು ಮನೆ ಮಕ್ಕಳೇ ಅಲ್ವಾ, ಅಲ್ಲಿಗೆ ನಮಗೂ ಮೈಲ್ಗೆ ಅಂತ ನೆನ್ಕೊಳ್ಳೋಣ. ಅಲ್ಲಿಗೆ ಸರಿ ಹೋಗುತ್ತಲ್ಲ. ಈ ವಿಷಯ ನಿನ್ ತನಕ ತಲುಪಿದ್ರೆ ನಿಂಗೂ ಗಾಬರಿ ಆಗುತ್ತೆ ಅಂತ ನಾನೇ. ವಾಟ್ ದ ಹೆಲ್? ಈ ವಿಷಯ ಯಾರಿಗೂ ಗೊತ್ತಿಲ್ಲ ಅಂತ ನಾನ್ ಅನ್ಕೊಂಡಿದ್ದೆ. ಇಡಿಯಟ್. ಅದನ್ನ ಅಲ್ಲೇ ಎಲ್ಲಾದ್ರೂ ಕಣ್ಣಿಗೆ ಕಾಣದೇ ಇರೋ ಹಾಗೆ ಡೆಸ್ಟ್ರಾಯ್ ಮಾಡಿ ಬರದ್ ಬಿಟ್ಟು ಮನೆಗ್ ತಗೊಂಬಂದಿದ್ರಲ್ಲ, ತಲೆಯಲ್ಲಿ ಬುದ್ಧಿ ಇಲ್ವಾ ನಿಮ್ಗೆ? ಡಿಸ್ಟ್ರಾಯ್ ಮಾಡ್ತೀನಿ, ಆದ್ರೆ ನಡ್ದಿರೋದನ್ನ ಮೊದಲು ವಿಕ್ಕಿಗೆ ಹೇಳಿ ಅವನ್ ಸಂಸಾರನ ಸರಿ ಮಾಡ್ಬೇಕು. ನನ್ನಿಂದಾಗಿ ಆ ಹುಡುಗಿ ಕಣ್ಣೀರ್ ಹಾಕೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ. ಶ್ರೀಧರ್, ನಿಮ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ನೋಡಿ, ನೀವ್ ಯಾವ ಕಿತಾಪತಿನೂ ಮಾಡ್ಬೇಕಾಗಿಲ್ಲ. ನಿಮ್ಮಷ್ಟಕ್ಕೆ ನೀವು ಬಾಯ್ ಮುಚ್ಕೊಂಡಿದ್ರೆ ಸಾಕು, ಅಷ್ಟೇ. ಮತ್ತೆ ಆರ್ತಿ ಅವಳು ಏನ್ ಮಾಡಿದಳೋ ಅದು ಅವಳ ಮೇಲೆನೆ ಇರ್ಲಿ. ಏನ್ ಹೇಳ್ತಾ ಇದೀಯ ಸುಹಾಸಿನಿ? ಇದ್ರಲ್ಲಿ ಅವಳ ತಪ್ಪು ಏನೂ ಇಲ್ಲ. ಇಲ್ದೇ ಇರ್ಬೋದು, ಆದ್ರೆ ಅವಳನ್ನ ಬಚಾವ್ ಮಾಡಕ್ ಹೋದ್ರೆ ನಾವು ತಗ್ಲು ಹಾಕೋತೀವಿ. ಶ್ರೀಧರ್, ನೀವು ವಿಕ್ಕಿಗೆ ದುಡ್ಡು ತಗೊಂಡಿದ್ದು ನೀವು ಅಂತ ಹೇಳಿದ್ರೆ, ವಿಕ್ಕಿ ಆಗ್ಲಿ ವೇದಾಂತ ಆಗ್ಲಿ ಆ ದುಡ್ಡನ್ನ ಏನ್ ಮಾಡಿದ್ರಿ ಅಂತ ವಾಪಸ್ ಕೇಳಿದ್ರೆ ಏನಾಗ್ಬೋದು ಅಂತ ಒಂದ್ಸಲ ಯೋಚನೆ ಮಾಡಿ. ಯಾಕಂದ್ರೆ ಅವ್ರೆದ್ರು ಸುಳ್ಳು ಹೇಳೋ ಮುಖ ನಿಮ್ದಲ್ಲ. ವೇದಾಂತ್ ಬಿಡಿ, ವಿಕ್ಕಿಗೆ ಈ ವಿಷಯ ಗೊತ್ತಾದ್ರೂ ಅವನು ನನ್ನನ್ನ ಅಮ್ಮ ಅಂತ ಕರೆಯಲ್ಲ.
ಆಮೇಲೆ ಅವನ್ನ ಎದುರಿಸದೆ ಜಾಸ್ತಿ ಕಷ್ಟ ಆಗ್ಬೋದು ನಮ್ಗೆ. ನೋಡಿ, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಜಗಳ ಆಡ್ಕೊಂಡಿದ್ದಾರೆ, ಸರಿ ಹೋಗ್ತಾರೆ. ಅಣ್ಣ, ಏನೋ ಇದು ಗಾಯ? ಓ, ಇದೊಳ್ಳೆ ರಾಮಾಯಣ ಮಹಾಭಾರತ ಕಥೆ ಆದಂಗೆ ಆಗೋಯ್ತು. ನಿನಗೆ ಇದನ್ನ ಹೇಳಬೇಕು ಅಂದ್ರೆ 2 ಅವರ್ ಆದ್ರೂ ಬೇಕು. ನಾನು ನಿಮಗೆ ಆಮೇಲೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿನಾ? ಮತ್ತೆ ಈ 2 ಬ್ಯಾಂಡೇಜ್ ಬಗ್ಗೆ ಕೇಳ್ಬೇಡ. ಇದು ನನ್ನ ಸುಂದರವಾದ ಮುಖಕ್ಕೆ ದೃಷ್ಟಿ ಆಗ್ಬಾರ್ದು ಅಂತ ನಾನೇ ಹಾಕ್ಸ್ಕೊಂಡಿರೋದು. ಎಲ್ಲಾನು ತಮಾಷೆನೆ ಕಣೋ ನಿನ್ಗೆ. ವೇದಾಂತ್, ಇಲ್ಲಿ ನೋಡಿ, ಇಲ್ಲೊಬ್ಳು ನಮ್ಗೆ ಯಾರಿಗೂ ಹೇಳ್ದಾಗೆ ಇಲ್ಲಿ ಬಂದು ಕೂತಿದ್ದಾಳೆ. ನಾನು ಇಲ್ಲಿಗೆ ಬರ್ದೆ ತುಂಬಾ ದಿನ ಆಗಿತ್ತಲ್ವಾ, ಅತ್ತೆ ಹೋಗು ಅಂದ್ರು, ಅದಕ್ಕೆ ಸೀದಾ ಬಂದ್ಬಿಟ್ಟೆ. ಹೇಳ್ ಬರೋಣ ಅಂತಾನೆ ಇದ್ದೆ, ಆದ್ರೆ ನೀವಿಬ್ರು ಆಫೀಸಿಂದ ಬಂದಿರ್ಲಿಲ್ಲ. ಅದಕ್ಕೆ ಹತ್ರ ಬಂದ್ಮೇಲೆ ತಿಳಿಸಿ ಅಂತಾನೆ ಹೇಳ್ ಬಂದಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ಯಾ ಆರ್ತಿ. ಇನ್ಫ್ಯಾಕ್ಟ್ ವಿಕ್ರಾಂತ್ ಕೂಡ ಇಲ್ಲಿ ಬಂದು ಸ್ವಲ್ಪ ದಿನ ಇರೋದಕ್ಕೆ ಹೇಳಿದೆ. ಆಫೀಸಲ್ಲಿ ವರ್ಕ್ ಸ್ವಲ್ಪ ಕಡಿಮೆ ಆದ್ಮೇಲೆ ಅವನು ಇಲ್ಲಿಂದನೇ ಸ್ವಲ್ಪ ದಿನ ಓಡಾಡ್ಲಿ. ಅಬ್ಬಾ, ವಿಕ್ಕಿ ಮನೆಗೆ ಬರ್ತಿದ್ದೇನೆ ಅನ್ನೋ ವಿಷಯ ಕೇಳಿ ಖುಷಿ ಆಯ್ತು. ಅಮ್ಮ, ಅಂಜು ಇಲ್ಲಿ. ಬಾವಾ, ಅವಳು ಯಾರ ಹತ್ರನೂ ಮಾತಾಡ್ತಾ ಇಲ್ಲ, ಮುನಿಸ್ಕೊಂಡಿದ್ದಾಳೆ. ಮುನ್ಸ್ಕೊಂಡಿದ್ದಾಳ? ಯಾಕೆ? ಅವಳಿಗೆ ಇದೆಲ್ಲ ಇಷ್ಟ ಇಲ್ಲ, ನಾನು ಶಾಸ್ತ್ರ ಮಾಡ್ಕೊಳಲ್ಲ ಅಂತ ಹಠ ಹಿಡ್ದು ಕೂತಿದ್ದಾಳೆ. ಪಾಪ. ಪಾಪನ ದೊಡ್ಡ ಹಠಮಾರಿ, ಅದು ದೊಡ್ಡ ರಂಪನೆ ಆಗಿರ್ಬೇಕಲ್ಲ. ಅದನ್ನೇನ್ ಕೇಳ್ತೀಯೋ, ರಂಪ ಆಗಿದ್ದಲ್ಲ, ಇನ್ನೂ ಆಗ್ತಾನೇ ಇದೆ. ನಾನು ಒಂದ್ಸಲ ಅವಳ ಹತ್ರ ಮಾತಾಡ್ಬೇಕಲ್ಲ. ಅವಳು ರೂಮಲ್ಲಿದ್ದಾಳೆ.